ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರಿಗೂ ನಮಸ್ಕಾರಗಳು. ನವೆಂಬರ್ 1 ಅಂದಾಕ್ಷಣ ಕನ್ನಡ ರಾಜ್ಯೋತ್ಸವ ನೆನಪಾಗುವುದು. ವೀಕ್ಷಕರೇ, ಆದರೆ ನಾವು ನವೆಂಬರ್ ಕನ್ನಡಿಗರಾಗಬಾರದು. 365 ದಿನವೂ ಕನ್ನಡ ಮಾತನಾಡಬೇಕು. ಕನ್ನಡ ಮರೆಯಬಾರದು. ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ. ಈ ವಾಕ್ಯವನ್ನು ರಾಷ್ಟ್ರಕವಿ ಕುವೆಂಪು ಅವರು ಆಡಿದ ಮಾತು. ಇದು ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯ ರಕ್ಷಣೆಗಾಗಿ ಕೆಲಸ ಮಾಡಲು ಪ್ರೋತ್ಸಾಹಿಸುತ್ತದೆ. ನಮ್ಮ ಕನ್ನಡ ಭಾಷೆಯು ಕನಿಷ್ಠ 1500 ವರ್ಷಗಳಷ್ಟು ಪುರಾತನವಾಗಿದೆ. ಕ್ರಿಸ್ತಶಕ 4 ಮತ್ತು 5ನೇ ಶತಮಾನಗಳಲ್ಲಿ ತಾಳಗುಂದ ಶಾಸನ ಮತ್ತು ಬಾದಾಮಿ ಶಾಸನಗಳಂತಹ ಪ್ರಾಚೀನ ದಾಖಲೆಗಳು ಕನ್ನಡ ಭಾಷೆಯ ಆರಂಭಿಕ ರೂಪಗಳನ್ನು ತೋರಿಸುತ್ತದೆ. ಕ್ರಿಸ್ತಶಕ 9ನೇ ಶತಮಾನದಲ್ಲಿ ಕವಿರಾಜ ಮಾರ್ಗದಂತಹ ಮೊದಲ ಕೃತಿಗಳು ರಚನೆಯಾದವು. ಕನ್ನಡ ರತ್ನತ್ರಯರೆಂದು ಪಂಪ, ರನ್ನ ಮತ್ತು ಪೊನ್ನರನ್ನು ಕರೆಯಲಾಗಿತ್ತು. ಕನ್ನಡದ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಎಂಬ ಶಾಸನ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿರುವ ಹಲ್ಮಿಡಿ ಎಂಬ ಹಳ್ಳಿಯಲ್ಲಿ ಕಂಡುಬಂದಿದೆ. ಕನ್ನಡ ಭಾಷೆಯ ಇತಿಹಾಸವನ್ನು ತಿಳಿಸುವ ಅತ್ಯಂತ ಪ್ರಾಚೀನ ಶಾಸನ ಇದಾಗಿದೆ. ಹಾಗೆ ಕನ್ನಡದಲ್ಲಿ ಅನೇಕ ಮಹಾನ್ ಕವಿಗಳಿದ್ದು, ಅವರಲ್ಲಿ ಕುವೆಂಪು, BM ಶ್ರೀ, ದ ರಾ ಬೇಂದ್ರೆ, KS ನರಸಿಂಹಸ್ವಾಮಿ, ಪೂತಿನ, GS ಶಿವರುದ್ರಪ್ಪ, M ಗೋಪಾಲಕೃಷ್ಣ ಅಡಿಗ, ಪ್ರೊಫೆಸರ್ ನಿಸಾರ್ ಅಹಮದ್, ಚೆನ್ನವೀರ ಕಣವಿ ಮತ್ತು ಚಂದ್ರಶೇಖರ್ ಕಂಬಾರರ ಪ್ರಮುಖರು ನಮ್ಮಲ್ಲಿ ಕವಿಗಳಾಗಿದ್ದಾರೆ. ಇವರೆಲ್ಲರೂ ತಮ್ಮ ಸಾಹಿತ್ಯ ಕೃತಿಗಳ ಮೂಲಕ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಇದಲ್ಲದೆ ಕೆಲವು ಪ್ರಮುಖ ಕನ್ನಡ ಮನೆತನಗಳು ವೀರ ಮಹಾಶಯರು ಕನ್ನಡ ನಾಡಿನ ರಾಜ ಮಹಾರಾಜರಾಗಿದ್ದರು. ಅವರಲ್ಲಿ ಕದಂಬರು, ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ ಮತ್ತು ಮೈಸೂರು ಒಡೆಯರು. ಕರ್ನಾಟಕದಲ್ಲಿ ಅನೇಕ ರಾಜ ಮಹಾರಾಜರು ಆಳಿ ಹೋಗಿದ್ದಾರೆ. ಅವರ ಹೆಸರುಗಳು ಇಂದಿಗೂ ಜನಮಾನಸದಲ್ಲಿ ಉಳಿದುಕೊಂಡಿದ್ದರೆ ಅದಕ್ಕೆ ಕಾರಣ ಅವರ ಆಳ್ವಿಕೆ, ಕನ್ನಡ ಸಾಹಿತ್ಯಕ್ಕೆ ಅವರು ನೀಡಿದ ಕೊಡುಗೆಗಳು. ಮೈಸೂರು ರಾಜ್ಯ ನವೆಂಬರ್ 1, 1956ರಲ್ಲಿ ರಚನೆಯಾಯಿತು. ಕೊಡಗು, ಮದ್ರಾಸ್, ಹೈದರಾಬಾದ್ ಹಾಗೂ ಬಾಂಬೆ ರಾಜ್ಯದ ಭಾಗಗಳನ್ನು ಮೈಸೂರು ರಾಜ್ಯಕ್ಕೆ ಸೇರ್ಪಡಿಸಲಾಯಿತು. ಕರ್ನಾಟಕ ಏಕೀಕರಣ ಚಳುವಳಿ 19ನೇ ಶತಮಾನದ ಪೂರ್ವಾರ್ಧದಲ್ಲಿ ಆರಂಭವಾಯಿತು. ಇದರ ಫಲವಾಗಿ ಸಮಗ್ರ ಕರ್ನಾಟಕ ರೂಪುಗೊಂಡಿತು. ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು 1973ರಲ್ಲಿ ಪುನರ್ ನಾಮಕರಣ ಮಾಡಲಾಯಿತು. ಅಂದಿನಿಂದ ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವವಾಗಿ ಆಚರಿಸಲಾಗುತ್ತದೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡದ ಬಗ್ಗೆ ಎಷ್ಟು ಮಾತನಾಡಿದರೂ ಸಾಲದು, ಎಷ್ಟು ಹೇಳಿದರೂ ಸಾಲದು. ಮೊದಲೇ ಹೇಳಿದಂತೆ ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತವಾಗಬಾರದು ನಮ್ಮ ಕನ್ನಡ. ವರ್ಷವಿಡೀ ಕನ್ನಡ ನಮ್ಮ ನಾಲಿಗೆಯಲ್ಲಿ ನಲಿದಾಡಬೇಕು. ಜೈ ಕರ್ನಾಟಕ. ವಂದನೆಗಳು.